ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 106 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರ್ತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದಶರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್, ಮಾರ್ಚ್, ಫೆಬ್ರವರಿ, ಜನವರಿ ಈ ತಿಂಗಳಲ್ಲಿ ಆಗಿರತಕ್ಕಂತಹ ತಪ್ಪುಗಳನ್ನು ನೀವು ಗ್ರಹಿಕೆ ಮಾಡಿಕೊಂಡು ಮೇ ತಿಂಗಳಲ್ಲಿ ಹೀಗೆ ಇರಬಾರದು, ನಾನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಥವಾ ಆರ್ಥಿಕವಾಗಿ ಆಲೋಚನೆ ಭರಿತವಾಗಿ ಕಾರ್ಯಗಳಲ್ಲಿ ತುಂಬ ಬದಲಾವಣೆಯನ್ನು ಕಾಣುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರು. ಅಂದರೆ ಹಳೆಯ ತಪ್ಪುಗಳು ಮುಂದೆ ಆಗದೇ ಇರುವಂತೆ ನೀವು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ವಿದ್ಯೆಗಳನ್ನು ನೀವು ಕಲಿತುಕೊಂಡು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತಲೇ ಹೇಳ್ಬೋದು. ಸೊ ಹಳೆಯ ತಪ್ಪುಗಳು ಮೆಲುಕು ಹಾಕದೇ ಇರುವ ರೀತಿಯಲ್ಲಿ, ಅಂದರೆ ನಿಮಗೆ ಆ ತಪ್ಪುಗಳು ಗಮನಕ್ಕೆ ಬಾರದ ರೀತಿಯಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ. ಇನ್ನು ನಿಮ್ಮ ಕೆಲಸಕ್ಕೆ ಅತಿಯಾದ ಆಸಕ್ತಿ ವಹಿಸಿಕೊಂಡು ಮಾಡಿಕೊಳ್ಳೋದ್ರಿಂದ ಕೆಲಸ ಬೇಗ ಮುಗಿಯುವಂಥದ್ದಾಗುತ್ತೆ. ಈಗ ಒಂದು ಟಾರ್ಗೆಟ್ ಇರುತ್ತೆ, 15 ದಿನನೋ 20 ದಿನನೋ 1 ತಿಂಗಳು, ಅಂದರೆ ಆ ಡೆಡ್ಲೈನ್ಗಿಂತ ಮುಂಚಿತವಾಗಿಯೇ ನೀವು ಮುಗಿಸುವಂಥವ್ರಾಗ್ತೀರಾ ಈ ತಿಂಗಳು. ಇದಕ್ಕೆಲ್ಲ ಕಾರಣ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಂದರೆ ಆ ತಿಂಗಳಲ್ಲೆಲ್ಲ ಆದಂಥ ಕಹಿ ಘಟನೆಗಳು, ಅಂದರೆ ಎಲ್ಲೋ ಅವಮಾನ ಆಗಿರ್ಬೋದು ಅಥವಾ ಯಾರೋ ಒಬ್ಬರು ನಮ್ಮನ್ನ ಅಪಹಾಸ್ಯ ಮಾಡಿ ನಿನ್ನ ಕೈಲಿ ಆಗಲ್ಲ ಅಂತ ಹೇಳೋದು ಆಗಿರ್ಬೋದು. ಇದನ್ನು ಸ್ವಲ್ಪ ಚಾಲೆಂಜ್ ಆಗಿ ತೆಗೆದುಕೊಂಡಿರ್ತೀರ. ಸೊ ಹಾಗಾಗಿ ಈ ಮೇ ತಿಂಗಳು ಹಾಗಾಗೋದು ಬೇಡ, ಆ ವ್ಯಕ್ತಿಯಿಂದ ಆ ಮಾತುಗಳು ಅನಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಮುಂಜಾಗೃತ ಕ್ರಮವಾಗಿ ತುಂಬ ವೆಲ್ ರೀತಿಯಲ್ಲಿ ಪ್ಲಾನ್ ಮಾಡಿ ನೀವು ಈ ಒಂದು ಮೇ ತಿಂಗಳಲ್ಲಿ ಬಿಜಿ ಶೆಡ್ಯೂಲ್ ರೀತಿಯಲ್ಲಿರುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಅದೇ ರೀತಿಯಾಗಿ ಆರ್ಥಿಕವಾಗಿ ಕೆಲವು ಶಕ್ತಿಗಳು ನಿಮಗೆ ಬಲಿಷ್ಠರಾಗಿ ಮಾಡುವಂಥದ್ದಾಗುತ್ತೆ. ನಿಮ್ಮ ಒಂದು ಹಳೆಯ ಭೂ ವ್ಯವಹಾರ ಏನಿತ್ತು ಅದು ಸಕ್ಸಸ್ ಆಗುವಂಥದ್ದಾಗತ್ತೆ. ಆ ಬಂದ ಹಣದಿಂದ ಕೆಲವು ವೈಯಕ್ತಿಕ ಸಾಲಗಳಿಂದ ಮುಕ್ತಿ ಹೊಂದುತ್ತೀರ. ಅಂದರೆ ಸಣ್ಣ ಪುಟ್ಟ ಸಾಲಗಳಿರುತ್ತಲ್ಲ, ಅದನ್ನು ನೀವು ತೀರಿಸುವಂತಕ್ಕೆ ಬಂದುಬಿಡ್ತೀರಾ. ಇದರಿಂದ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ ಮತ್ತು ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ದೂರದ ಪ್ರಯಾಣ ಈ ತಿಂಗಳಿದೆ. ಒಂದಿಷ್ಟು ಅಧಿಕ ಖರ್ಚುಗಳು ಬರುವಂಥದ್ದು ಇದೆ. ಮಕ್ಕಳಿಗಾಗಿ ಒಂದಿಷ್ಟು ಖರ್ಚು ಮಾಡುವಂಥದ್ದಾಗತ್ತೆ. ಕೌಟುಂಬಿಕವಾಗಿ ಒಂದಿಷ್ಟು ವ್ಯವಹಾರದಿಂದ ಅಥವಾ ಪೀಠೋಪಕರಣದಿಂದ ಅಥವಾ ಅಲಂಕಾರಿತ ವಸ್ತುಗಳಿಂದ ತುಂಬಿಸಿಕೊಳ್ಳಲಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಬಹಳ ದಿನಗಳ ನಂತರ ಒಳ್ಳೆಯ ದಿನಗಳು ಬರುವಂಥದ್ದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೂ ಅನುಕೂಲ ಇದೆ, ವ್ಯಾಪಾರಸ್ಥರಿಗೂ ಅನುಕೂಲ ಇದೆ, ನೌಕರಿ ಮಾಡುವಂಥವರಿಗೂ ಅನುಕೂಲ ಇದೆ. ಇನ್ನು ಅದೇ ರೀತಿ ಬೇರೆ ಬೇರೆ ವೃತ್ತಿಯಲ್ಲಿ ಇರತಕ್ಕಂಥವರಿಗೂ ಅನುಕೂಲತೆಯಿಂದ ಕೂಡಿದೆ. ಇನ್ನು ಗೃಹಿಣಿಯರಿಗೆ ಹೇಳೋದಾದರೆ, ಮಾತೆಯರಿಗೆ ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಬಹುದಿನದ ಕನಸು ಈಡೇರುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಅಂದರೆ ಮದುವೆ ಆಗಿದ್ದರೆ ನಿಮಗೆ ತವರು ಮನೆಯಂತ್ರ ಒಳ್ಳೆಯ ಶುಭ ಸುದ್ದಿ ಬರುವಂಥದ್ದಾಗತ್ತೆ. ಅಥವಾ ನಿಮಗೆ ಮದುವೆ ಆಗಿಲ್ಲ, ಮನೆ ಅಪ್ಪ ಅಮ್ಮನಿಂದ ಒಂದು ಶುಭ ಸುದ್ದಿ ಸಿಗುವಂಥದ್ದಾಗುತ್ತೆ. ಅಂದರೆ ಮದುವೆ ಆದರೆ ಅಪ್ಪ ಅಮ್ಮನಿಂತ್ರನೇ, ಅಂದರೆ ತವರು ಮನೆಯಂತ್ರ ಸಿಗುವಂಥದ್ದಾಗುತ್ತೆ. ಮದುವೆ ಆಗಿದ್ದಿಲ್ಲ ಅಂದರೆ ಮನೆಯಲ್ಲೇ ತಂದೆ ತಾಯಿಗಳು ನಿಮಗೆ ಒಂದು ಶುಭ ವಾರ್ತೆಯನ್ನು ತಿಳಿಸುವಂಥದ್ದಾಗ್ತಾರೆ. ಆ ಶುಭ ವಾರ್ತೆ ಏನು ಎಂಬುದು ಮೇ ತಿಂಗಳಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವೇ ಹಾಕಿ. ಆ ಶುಭ ವಾರ್ತೆ ಏನು ಕರ್ಕಾಟಕ ರಾಶಿಯವರಿಗೆ, ಮಾತೆಯರಿಗೆ, ಮಹಿಳೆಯರಿಗೆ ಅಂತ ನೀವೇ ತಿಳಿಸಿ ನಾವು ಸಂತೋಷ ಪಡೋಣ ಅಂತ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ಮಧ್ಯಭಾಗ ಅಂದರೆ 15ರಿಂದ 21 ಸ್ವಲ್ಪ ಏನಾಗುತ್ತೆ ಅಂದರೆ ಮನೆಯಲ್ಲಿ ಮತ್ತು ಹೊರಗಡೆ ನಿಮ್ಮ ತಿರುಗಾಟ ಅತಿಯಾಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಈ ಆರೋಗ್ಯದಿಂದ ಸ್ವಲ್ಪ ಕೆಲಸಗಳು ಹಿನ್ನಡೆ ಅಂದರೆ ಒಂದು ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಅದು ಅರ್ಧಕ್ಕೆ ನಿಂತುಕೊಂಡು ಹೋಗ್ಬೋದು. ಇದರ ಒಂದು ಒತ್ತಡ ಅತಿಯಾಗಿ ಮುಂದಿನ ದಿನಗಳಲ್ಲಿ ಕಾಣಿಸುವಂಥದ್ದಾಗುತ್ತೆ. ಆದರೂ ಈ ತಿಂಗಳು ಅದನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ 15ರಿಂದ 21 ಸ್ವಲ್ಪ ನೀವು ನರ್ವಸ್ ಆಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ವಿಷಯಕ್ಕೆ ಬರೋದಾದರೆ ಕರ್ಕಾಟಕರ ಈ ತಿಂಗಳು ಸಾಧ್ಯವಾದಷ್ಟು ಶನಿದೇವರ ದರ್ಶನ ಮಾಡ್ಕೊಳ್ಳಿ. ಶನಿದೇವ ಅಷ್ಟೋತ್ತರ ಆಗಿರ್ಬೋದು, ಆಂಜನೇಯನ ಅಷ್ಟೋತ್ತರ ಆಗಿರ್ಬೋದು ಪಠಣೆ ಮಾಡಿ. ಬುಧವಾರ ದಿನ ಗಣೇಶನ ದೇವರ ದರ್ಶನ ಮಾಡ್ಕೊಳ್ಳಿ ಹಾಗೂ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ. ಸಾಧ್ಯವಾದರೆ ಗಣೇಶನಿಗೆ ಲಾಡು ಸೇವೆಯನ್ನು ಸಲ್ಲಿಸಿ. ಇದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.